ಇವತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದರು, ಒಂದಲ್ಲ ಒಂದು ದಿವಸ ಪಾಕಿಸ್ತಾನ ಭಾರತ ಜೊತೆ ವಿಲೀನವಾಗುತ್ತೆ ಅಂತೇಳಿ. RSSನ ಒಂದು ದೊಡ್ಡ ಕನಸು ಕೂಡ ಇದೆ, ಒಂದಲ್ಲ ಒಂದು ದಿವಸ ಅಖಂಡ ಭಾರತ ನಿರ್ಮಾಣ ಮಾಡೇ ಮಾಡ್ತೀವಿ ಅಂತ. ಆಮೇಲೆ ಮತ್ತೊಂದು ಕಡೆ ಇವತ್ತು ಒಂದು ಕೂಗು ಕೇಳಿ ಬಂದಿತ್ತು ಮುಸ್ಲಿಂ ಮುಖಂಡರಿಂದ, ಬಾಂಗ್ಲಾದೇಶ ಸೇರಿಸ್ಕೊಂಬಿಡಿ ಸರ್ ಅಂತೇಳಿ. ಮೋದಿಯವರೇ ಬಾಂಗ್ಲಾದೇಶ ಸೇರಿಸ್ಕೊಂಬಿಡಿ, ಆಮೇಲೆ ಪಾಕಿಸ್ತಾನ ಪಾಕಿಸ್ತಾನ ಹೆಂಗೆ ಸೇರತ್ತೆ ನೀವು ಕೇಳುವ. ಅಲ್ಲಿ ಬಲೂಚಿಸ್ತಾನ ಮತ್ತೊಂದು ಕಡೆ ಎಲ್ಲ ಫುಲ್ ಫೈಟ್ ಆಗ್ತಾ ಇದೆ. ಅದನ್ನೇ ಯೋಗಿ ಆದಿತ್ಯನಾಥ್ ಇವತ್ತಲ್ಲ ನಾಳೆ ಅದು ನಮ್ಮ ಜೊತೆ ಬರುತ್ತೆ ಆಗಲಿ, ಈಗ ಅವರೆಲ್ಲ ಆ ಮಾತನ್ನು ಹೇಳಿದ್ದಾರೆ. ಒಂದು ವೇಳೆ ಈ ಥರ ಆದರೆ, ಒಂದು ವೇಳೆ ಈಗ 1947ರ ರೀತಿಯಲ್ಲೇ ಭಾರತ ಇದ್ದಿದ್ರೆ, ಪಾಕಿಸ್ತಾನ ಆಗಿಲ್ಲ, ಬಾಂಗ್ಲಾದೇಶ ಆಗಿರಲಿಲ್ಲ ಅಂದ್ಕೊಳ್ಳಿ, ಅಖಂಡ ಭಾರತವೇ ಇದೆ ಅಂತ ಇಟ್ಕೊಳ್ಳಿ. ಭಾರತವು ನಮ್ಮದೇ, ಪಾಕಿಸ್ತಾನವು ನಮ್ಮದೇ, ಆಮೇಲೆ ಬಾಂಗ್ಲಾದೇಶ ಕೂಡ ನಮ್ಮದೇ. 1947ಗಿಂತ ಮೊದಲು ನಮ್ಮದಿತ್ತಲ್ವಾ? ಹಾಗಿದ್ರೆ ಇವತ್ತು ಕೂಡ ಅದೇ ಆಗಿದ್ದಿದ್ರೆ ಏನಿರ್ತಿತ್ತು ಅಂತ ಒಂದು ಕಲ್ಪನೆ ನಮ್ಮದು. ಇಂದಿನ ಅಖಂಡ ಭಾರತದ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಸ್ಥಿತಿ ಹೇಗಿರ್ತಾ ಇತ್ತು ಅಂತ ಸ್ವಲ್ಪ ಕಲ್ಪಿಸ್ಕೊಳ್ಳಿ. ದೇಶದ ಜನಸಂಖ್ಯೆ ಎಷ್ಟಿರ್ತಾ ಇತ್ತು? ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಎಲ್ಲ ಸೇರಿ ಒಂದು ಕ್ರಿಕೆಟ್ ಟೀಮ್ ಮಾಡಿದರೆ ಹೆಂಗಿರ್ತಾ ಇತ್ತು? ನೀವು ರೆಡಿ ಮಾಡಿ ಒಂದು ಟೀಮ್. ದೇಶದ ಸೈನ್ಯ ಹೆಂಗಿರ್ತಾ ಇತ್ತು? ಆಮೇಲೆ ದೇಶದ ಆರ್ಥಿಕತೆ, ಆಮೇಲೆ ಸೈನ್ಯದ ಪವರ್. ನಾವು ಚೀನಾವನ್ನು ಸೋಲಿಸ್ಬಿಡ್ತಾ ಇದ್ವಿ, ಅಷ್ಟು ಪವರ್ಫುಲ್ ಆಗಿಬಿಡ್ತಾ ಇದ್ವಿ. ದೇಶದ 3ನೇ ಆರ್ಥಿಕತೆ ಆಗಿಬಿಡ್ತಾ ಇದ್ವಿ, ಕೆಲವದರಲ್ಲಿ ನಂಬರ್ 1 ಆಗಿಬಿಡ್ತಾ ಇದ್ವಿ. ವಿಸ್ತೀರ್ಣದಲ್ಲಿ ಮತ್ತೊಂದು, ಜನಸಂಖ್ಯೆಯಲ್ಲಿ ಬಿಡಿ, ಈಗಲೇ ನಂಬರ್ 1. ಮತ್ತು ನಂಬರ್ 1 ಸುರಕ್ಷಿತ ಕಾರು, ರೇಂಜ್ ರೋವರ್ ಸೆಂಟಿನಲ್. ಬಾಂಬ್ ಬ್ಲಾಸ್ಟ್ ಆದರೂ ಈ ಕಾರ್ಗೆ ಏನಾಗಲ್ಲ, ಅಷ್ಟು ಸುರಕ್ಷತೆ. AK-47 ದಾಳಿಯನ್ನು ತಡೆದುಕೊಳ್ಳುವ ಕ್ಷಮತೆ ಈ ಕಾರ್ಗಿದೆ. ಆಮೇಲೆ ಸ್ಫೋಟ ತಡೆಯುವ ಸಾಮರ್ಥ್ಯ ಕೂಡ ಹೊಂದಿದೆ ಈ ಕಾರು, ಯಾವುದೇ ಭಯಂಕರ ಸ್ಫೋಟ ಆದರೂ ಕೂಡ. ಇನ್ನು ಕಾರಿನ ಟೈರ್ ಕೂಡ ದಾಳಿ ತಡೆಯುವ ಶಕ್ತಿ ಹೊಂದಿದೆ. ಕಾರ್ನ ಟೈರ್ ಅದು ಕೊಡಿದ್ರೂ ಕೂಡ ಏನೂ ಆಗಲ್ಲ. ಒಂದು ವೇಳೆ ಇದಕ್ಕೆ ಹಾನಿ ಆಯಿತು ಅಂದರೆ ಬೇರೆ ಬೇರೆ ರೀತಿಯಲ್ಲಿ, ನಮ್ಗೆ ಗೊತ್ತಲ್ಲ, ಈಗ WTC ಕಟ್ಟಡ ಇತ್ತು, ಅದನ್ನು ಒಡೆದಾಕ್ಬಿಟ್ರು ಭಯೋತ್ಪಾದಕರು. ಅಂಥದ್ದೇನಾದರೂ ಆಯಿತು ಅಂತ ತಿಳ್ಕೊಳ್ಳಿ, ಹಾನಿಯಾದರೂ ಕೂಡ 100 ಕಿಲೋಮೀಟ್ರಿಗಿಂತ ಹೆಚ್ಚು ದೂರ ಕ್ರಮಿಸ್ತದೆ. ಅಲ್ಲಿ ನಿಲ್ಲೋದಿಲ್ಲ, ಅದು ಹೋಗತ್ತೆ. ಮಿನಿಮಮ್ 100 ಕಿಲೋಮೀಟ್ರ್ ಸೇಫ್ ಆಗಿಬಿಡುತ್ತೆ. ಆಮೇಲೆ ಎಂಥದೇ ರೋಡ್ ಕೊಡಿ, ಕಚ್ಚಾ ರಸ್ತೆಯಲ್ಲೂ ಓಡಾಡುವ ಸಾಮರ್ಥ್ಯ ಹೊಂದಿದೆ ರೇಂಜ್ ರೋವರ್ ಸೆಂಟಿನಲ್. ಈ ಕಾರು ರಾಸಾಯನಿಕ ದಾಳಿ ತಡೆಯುವ ಶಕ್ತಿ ಹೊಂದಿದೆಯಂತೆ. ಕೆಮಿಕಲ್ ದಾಳಿ ನಡೆದರೂ ಕೂಡ ಕಾರ್ನಲ್ಲಿರೋ ವ್ಯಕ್ತಿಗೆ ಏನೂ ಆಗೋದಿಲ್ಲ. ಮೋದಿ ಅವರು ಬಳಸೋ ಕಾರ್ನಲ್ಲಿ ಶಕ್ತಿಶಾಲಿ ಆಗಿರುವಂಥ ಎಂಜಿನ್ ಇದೆ. 5.0 ಲೀಟರ್ ಸೂಪರ್ ಚಾರ್ಜ್ಡ್ ಎಂಜಿನನ್ನು ಇದಕ್ಕೆ ಬಳಸಲಾಗಿದೆ, ರೇಂಜ್ ರೋವರ್ ಸೆಂಟಿನಲ್. ಮೋದಿ ಬಳಸೋ ಕಾರ್ನ ಹೆಸರು ರೇಂಜ್ ರೋವರ್ ಸೆಂಟಿನಲ್. ಈ ಕಾರ್ನ ಬೆಲೆ ಇದೆಲ್ಲ ಆದ ನಂತರ 10 ರಿಂದ 15 ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ನೀವು ಸೆಂಟ್ರಲ್ ಅಂತೇಳಿ ಗೂಗಲ್ ಹಾಕಿದರೆ 3-4 ಕೋಟಿ ಅಂತ ಹೇಳ್ತಾರೆ, ಅದು ಬೇರೆ ವಿಚಾರ. ಇಷ್ಟೆಲ್ಲ ರೆಡಿ ಮಾಡಿದ ನಂತರ ನಾನು ಹೇಳ್ತಿರೋದು. ಓಕೆ, ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಸ್ವಾತಂತ್ರ್ಯೋತ್ಸವ ದಿನಾಚರಣೆ. ಸಂಭ್ರಮ ಸಡಗರ 78. ಸ್ವಾತಂತ್ರ್ಯದ ವಾರ್ಷಿಕೋತ್ಸವ ಅಂತಂದರೆ ಅದು 77 ಆಗುತ್ತೆ. ಯಾಕೆ ನಮಗೆ ಪದೇ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ, ಈಗ ಆಗಸ್ಟ್ 15 1947ರಲ್ಲಿ ಯಾರಾದರೂ ಹುಟ್ಟಿದ್ದಿದ್ರೆ ಇವತ್ತು ಅವ್ರದ್ದು 77ನೇ ಬರ್ತಡೆ. ಆದರೆ ಭಾರತದ ಹೇಗೆ ಗೊತ್ತಾ, ಯಾವಾಗ ಆಗಸ್ಟ್ 15 1947 ಅವತ್ತೇ ಫಸ್ಟ್ ಬರ್ತಡೆ. ಅರ್ಥ ಆಯ್ತಾ? ಪ್ರಥಮ ಸ್ವಾತಂತ್ರ್ಯ ಉತ್ಸವ. 48ಕ್ಕೆ ಬಂದಾಗ 2ನೇ ಸ್ವಾತಂತ್ರ್ಯೋತ್ಸವ. ಮಗುವಿಗೆ ಹಾಗಲ್ಲ, ಮಕ್ಕಳಿಗೆ ಹಾಗಲ್ಲ. ಹುಟ್ಟಿದ ದಿವಸವೇ ನಾವು ಸ್ವಾತಂತ್ರ್ಯೋತ್ಸವ ಅಥವಾ ಹುಟ್ಟುಹಬ್ಬದ ಮಹೋತ್ಸವ ಅಂತ ಮಾಡೋದಿಲ್ಲ, 1 ವರ್ಷ ಕಳೆದ ನಂತರ ಮಾಡ್ತೀವಿ. ಹಾಗಾಗಿ ಈ ಹುಟ್ಟಿದ ದಿನಕ್ಕೂ ಸ್ವಾತಂತ್ರ್ಯ ಸಿಕ್ಕ ದಿವಸಕ್ಕೂ ಕನ್ಫ್ಯೂಷನ್ ಆಗೋದು ಆ ಕಾರಣಕ್ಕಾಗಿ. ಕ್ಲಿಯರ್ ಆಯ್ತಲ್ಲ? ಈಗ 78ನೇ ಸ್ವಾತಂತ್ರ್ಯೋತ್ಸವ ಅಂತ ಯಾಕೆ ಅಂತಂದರೆ ಈ ಕಾರಣಕ್ಕಾಗಿ. ಅವತ್ತೇ ಪ್ರಥಮ ಸ್ವಾತಂತ್ರ್ಯೋತ್ಸವ ನಮ್ಮದು. 1 ವರ್ಷ ಕಳೆದ ನಂತರ 1ನೇ ವಾರ್ಷಿಕೋತ್ಸವ ಅಂತಲ್ಲ, 2ನೇ ಸ್ವಾತಂತ್ರ್ಯೋತ್ಸವ, ಆ ರೀತಿ ಲೆಕ್ಕ ಹಾಕ್ತಾರೆ. ಮಕ್ಕಳು ಹುಟ್ಟಿದರೆ ಅವತ್ತು ಹುಟ್ಟುದ ಹಬ್ಬ ಇರೋದಿಲ್ಲ, 1 ವರ್ಷ ಕಳೆದ ನಂತರ 1ನೇ ಹುಟ್ಟುದ ಹಬ್ಬ ಆಚರಣೆ ಅಂತೇಳಿ ಕ್ಲಿಯರ್ ಆಗಿಟ್ಟಿರಬೇಕು.
ಇವತ್ತು 78ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಸಡಗರದಿಂದ ದೇಶಾದ್ಯಂತ ಮತ್ತು ವಿಶ್ವದಾದ್ಯಂತ ಭಾರತೀಯರು ಆಚರಿಸಿದರು. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಾ ಇದ್ದೀವಿ. ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣ ಮಾಡ್ತಾ, ಫ್ಲ್ಯಾಗ್ ಹಾಯ್ಸ್ಟಿಂಗ್ ಮಾಡ್ತಾ ಸ್ವಾತಂತ್ರ್ಯ ಹಬ್ಬ 16 ಕಾರಣಗಳಿಗೆ ಇವತ್ತು ಗಮನ ಸೆಳೆಯಿತು. ಹಲವಾರು ವಿಚಾರಗಳನ್ನು ಮಾತಾಡಿದ್ರು. ನಾನು ಮೊದಲೇ ಹೇಳಿದೆ, ಭಾಳ ಮುಖ್ಯವಾಗಿ ನನಗೆ ಇವತ್ತು ಹೃದಯಕ್ಕೆ ನಾಟಿದ್ದು 2036ರಲ್ಲಿ ನಾವು ಒಲಿಂಪಿಕ್ಸ್ ಕ್ರೀಡಾಕೂಟ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ದೀವಿ. ಜೊತೆಗೆ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿ ನಮಗೆ ಪದಕ ತಂದಂತಹ ಅನೇಕರ ಜೊತೆ ಇವತ್ತೊಂದು ರೀತಿಯಲ್ಲಿ ಸಂವಾದಗಳು ಕೂಡ ಅಲ್ಲಿ ನಡೆಯಿತು. ಅವರೆಲ್ಲರೂ ಕೂಡ ಅಲ್ಲಿ ಭಾಗವಹಿಸಿದರು. ಬನ್ನಿ, ಯಾವ ರೀತಿ ಇತ್ತು 78ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ನೋಡೋಣ ಬನ್ನಿ. ದೇಶಾದ್ಯಂತ 78ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ. ಒಲಿಂಪಿಕ್ಸ್ ಕನಸು ಬಿತ್ತಿದ ಪ್ರಧಾನಿ ಮೋದಿ. ಈ ಬಾರಿಯ ಸ್ವಾತಂತ್ರ್ಯೋತ್ಸವ 16 ಕಾರಣಗಳಿಗೆ ವಿಶೇಷವಾಗಿತ್ತು. ಆಡಳಿತ ವಿಪಕ್ಷಗಳ ನಾಯಕರು ದಾಖಲೆ ಬರೆದ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಸತತ 11ನೇ ಬಾರಿ ಧ್ವಜಾರೋಹಣ ಮಾಡೋ ಮೂಲಕ ಮನಮೋಹನ್ ಸಿಂಗ್ ದಾಖಲೆಯನ್ನ ಮುರಿದ್ರು. ಸುಮಾರು 6000 ಅತಿಥಿಗಳ ಮುಂದೆ 98 ನಿಮಿಷಗಳ ದಾಖಲೆಯ ಭಾಷಣ ಮಾಡಿ ಪ್ರಧಾನಿ ಮೋದಿ ಏಕರೂಪ ನಾಗರಿಕ ಸಂಹಿತೆ, ವಿಕಸಿತ ಭಾರತ, ಕೋಲ್ಕತ್ತಾದ ವೈದ್ಯೆ, ಗ್ಯಾಂಗ್ ರೇಪ್ ಬಗ್ಗೆ ಪ್ರಸ್ತಾಪಿಸಿದ್ರು. ಜೊತೆಗೆ 2036ರಲ್ಲಿ ಭಾರತ ओलंपिक्स आयोजिसलु सिद्धते ನಡೆಸುತ್ತಿದೆ ಎಂದರು. देशवासियों, आज हमारे साथ इस तिरंगे झंडे के नीचे वो नौजवान बैठे हैं जिन्होंने ओलंपिक की दुनिया में भारत का परचम लहराया. भारत ने G20 को ऑर्गेनाइज किया, हिंदुस्तान के अनेक शहरों में ऑर्गेनाइज किया, 200 से ज्यादा इवेंट किए. पूरे विश्व में G20 का इतना बड़ा व्याप, इतना बड़ा कार्यक्रम कभी नहीं हुआ. तो साथियों, हिंदुस्तान का सपना है कि 2036 में जो ओलंपिक होगा वो मेरे हिंदुस्तान की धरती पर हो. इसके लिए हम तैयारी कर रहे हैं, उसके लिए हम आगे बढ़ेंगे. 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಗವಹಿಸಿದ್ರು. ಕಳೆದೊಂದು ದಶಕದಲ್ಲಿಯೇ ಪ್ರತಿಪಕ್ಷ ನಾಯಕರೊಬ್ಬರು ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಹಾಜರಾಗಿರೋದು ಇದೇ ಮೊದಲು. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪರಾಕ್ರಮ ಮೆರೆದ ಭಾರತದ ಕ್ರೀಡಾಪಟುಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ದಿನಾಚರಣೆಯಂದು ಭೇಟಿಯಾಗಿ ಅಭಿನಂದಿಸಿದ್ರು. ಪುರುಷರ ಹಾಕಿ ತಂಡ ಡಬಲ್ ಒಲಿಂಪಿಕ್ ಪದಕ ವಿಜೇತೆ ಮನು ಭಾಕರ್, ಸರಬ್ಜೋತ್ ಸಿಂಗ್ ಮತ್ತು ಅಮನ್ ಸೆಹರಾವತ್ ಸೇರಿದಂತೆ ಒಲಿಂಪಿಕ್ ಸಾಧಕರನ್ನ ಆಹ್ವಾನಿಸಿ ಶ್ಲಾಘಿಸಿದ್ರು. ಭಾರತೀಯ ಪುರುಷರ ಹಾಕಿ ತಂಡ ಸಹಿ ಮಾಡಿದ ಜೆರ್ಸಿಯನ್ನ ಉಡುಗೊರೆಯಾಗಿ ಮೋದಿಗೆ ನೀಡಿತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.